ಕೊಟ್ಟರೆ ಅಲ್ಲಿ ಅಲ್ಲಿ ಹಂಗೆ ಅಷ್ಟೇ ಹಿಡ್ದೀನಿ. ಅಲ್ಲಿಂದ ಹೆಂಗೆ ಬರಲ್ಲ ಹಿಂದಿಂದ ಹಂಗೆ ಬರಬೇಕು. ನಮಸ್ಕಾರ. ಅಥಣಿಯ ಸಮಸ್ತ ನಾಗರಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ,
ಅಥಣಿಯಲ್ಲಿ ಇರತಕ್ಕಂಥ ಜನಸಂಖ್ಯೆ ಬೆಳವಣಿಗೆ ಹಾಗೂ ಜನದಟ್ಟಣೆಯಿಂದ ಬೇಸತ್ತು ಹಳ್ಯಾಳ ಸರ್ಕಲ್ ಇರ್ಬೋದು, ಅಂಬೇಡ್ಕರ್ ಸರ್ಕಲ್ ಇರ್ಬೋದು, ಅಲ್ಲಿ ಇಷ್ಟು ಜನದಟ್ಟಣೆ ಈಗ ಆಗ್ತಾ ಇದೆ. ಅಂಬೇಡ್ಕರ್ ಸರ್ಕಲ್ನಿಂದ ಹಿಡ್ಕೊಂಡು ನಂದಗಾಂವ್ ಪಂಪದವರೆಗೆ ಬಿಜಾಪುರ ರೋಡ್, ಮತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಹಿಡ್ಕೊಂಡು ಹಳ್ಯಾಳ ಸರ್ಕಲ್ದವರೆಗೆ, ಹಳ್ಯಾಳ ಸರ್ಕಲ್ದಿಂದ ಹಿಡಿದು ಪೊಲೀಸ್ ಸ್ಟೇಷನ್ದವರೆಗೆ ತುಂಬ ಜನದಟ್ಟಣೆ. 4 ವೀಲರ್ ಗಾಡಿಗಳು, ದೊಡ್ಡ ಸರಕು ವಾಹನಗಳು, ಮೋಟರ್ ಸೈಕಲ್ಗಳು, ಹೀಗೆ ಇತ್ಯಾದಿ ವಾಹನಗಳು ಬಹಳಷ್ಟು ಹೋಗುತ್ತಿರುವುದರಿಂದ ನಡೆದಾಡಿಕೊಂಡು ಹೋಗುವಂಥ ಜನಸಾಮಾನ್ಯರಿಗೆ ಇದು ಒಂದು ರಸ್ತೆಯನ್ನು ದಾಟುವುದು, ರಸ್ತೆ ಮೇಲೆ ಹೋಗುವುದು ತುಂಬ ಅಡಚಣೆ ಆಗ್ತಾ ಇದೆ. ಅವರು ರಸ್ತೆಯನ್ನು ದಾಟುವುದಂದರೆ ಮತ್ತೊಮ್ಮೆ ಹುಟ್ಟಿ ಬಂದಂತೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಯಾರಿಗೂ ಸಮಯವಿಲ್ಲ, ಎಲ್ಲರಿಗೂ ವೇಗವಾಗಿ ಹೋಗಬೇಕಾಗಿದೆ, ಲಘು ಹೋಗಿ ತಮ್ಮ ತಮ್ಮ ಕಾರ್ಯಗಳಿಗೆ ಮುಟ್ಟಬೇಕಾಗಿದೆ. ಅದಕ್ಕಾಗಿ ಎಲ್ಲರಿಗೆ ಸಮಾಧಾನ ಅನ್ನುವಂಥದ್ದು ಇಲ್ಲ. ಈ ಒಂದು ವಿಷಯದಲ್ಲಿ ನನ್ನ ಒಂದು ಅನಿಸಿಕೆಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಅನಂತಪುರ ಸರ್ಕಲ್ದಿಂದ ಹಿಡ್ಕೊಂಡು ಸಿದ್ದೇಶ್ವರ ಗುಡಿಯವರೆಗೆ ಬೈಪಾಸ್ ರಸ್ತೆ, ಅಥಣಿಯ ಬೈಪಾಸ್ ರಸ್ತೆ, ಭಾಗೀರಥಿ ಹಳ್ಳ ಅಭಿವೃದ್ಧಿ ಕಾರ್ಯಕ್ಕೆ 10 ಕೋಟಿ ರೂಪಾಯಿ ಅನುದಾನವನ್ನು ತಂದು ಶಾಸಕರು ಹಳ್ಳವನ್ನು ಸ್ವಚ್ಛ ಮಾಡಿದರು. ಆದರೆ ಆ ಹಳ್ಳಿಗೆ ಇನ್ನೂ ಯಾವ ಕಾಯಕಲ್ಪವನ್ನು ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಆ ಅನಂತಪುರ ಸರ್ಕಲ್ದಿಂದ ಹಿಡ್ಕೊಂಡು ಸಿದ್ದೇಶ್ವರ ಗುಡಿಯವರೆಗೆ ಬೈಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಅಡಚಣೆಯನ್ನು, ಈ ಜನದಟ್ಟಣೆಯನ್ನು ಕಮ್ಮಿ ಮಾಡಲು ಅನುಕೂಲ ಆಗ್ತದೆ. ಯಾಕಂದ್ರೆ ವಿಜಾಪುರಕ್ಕೆ ಹೋಗುವಂಥ ಸರಕುಗಳು, ವಾಹನಗಳು, ಜನಸಾಮಾನ್ಯರು, 2 ವೀಲರ್ಗಳು ಅನಂತಪುರ ಸರ್ಕಲ್ದಿಂದ ಸೀದಾ ಸಿದ್ದೇಶ್ವರ ಗುಡಿವರೆಗೆ ಹೋಗುವುದರಿಂದ ಅವರು ಹಳ್ಯಾಳ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ ಬರುವಂಥ ಅನಿವಾರ್ಯತೆ ಅವ್ರಿಗೆ ಬರುವುದಿಲ್ಲ. ಅದಕ್ಕಾಗಿ ಭಾಗೀರಥಿ ಹಳ್ಳ ಅಭಿವೃದ್ಧಿ ಕಾಮಗಾರಿ ಏನು ಇವತ್ತು ನೀವು ಕುಂಠಿತವಾಗಿದೆ, ಅದನ್ನೂ ಸಹ ಮಾನ್ಯ ಶಾಸಕರು ಗಮನಹರಿಸಿ ಆ ಒಂದು ರಸ್ತೆಯನ್ನು, ಆ ರಸ್ತೆ ನೀವು ನೋಡಿದರೆ ಅಲ್ಲಿಯೂ ಬಹಳಷ್ಟು ಗುಂಡುಗಳು ಬಿದ್ದಿದ್ದಾವೆ, ರಸ್ತೆ ಎಲ್ಲ ಸುಮಾರಾಗಿದೆ. ಅಲ್ಲಿಯೂ ರಸ್ತೆಯನ್ನು ಸುಧಾರಣೆ ಮಾಡಿ ಜನಸಾಮಾನ್ಯರಿಗೆ, ಪ್ರತಿಯೊಬ್ಬರಿಗೆ ಅಲ್ಲಿ ಆ ರಸ್ತೆಯಿಂದ ಹೋಗಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕೆಂದು ಮಾನ್ಯ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಉಸ್ತುವಾರಿ ಸಚಿವರುಗಳಿಗೆ, ರಾಜ್ಯ ಸರ್ಕಾರಕ್ಕೆ ನನ್ನದೊಂದು ಚಿಕ್ಕ ಮನವಿ ಇದೆ. ನಮಸ್ಕಾರ.